ಮೊದಲನೇ 18 ತಾರೀಕು ಜನವರಿ ನಮ್ಮ ಕುಟುಂಬದಲ್ಲಿ ನಮ್ಮ ಅಕ್ಕ ಅವ್ರ ಮಗಳು ಮದುವೆ ಇತ್ತು. ಮದುವೆ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇತ್ತು, ಮದುವೆ ಅಲ್ಲ, ಮದುವೆ ಮುಂದಿತ್ತು ಫೆಬ್ರವರಿದಾಗ. ಸಂಗೀತ ಕಾರ್ಯ ನಮ್ಮ ಫ್ಯಾಮಿಲಿ ಕುಟುಂಬ ಸದಸ್ಯರು, ನಮ್ಮ ಫ್ಯಾಮಿಲಿ ಮಿಸ್ಸೆಸ್, ನಮ್ಮದೆಲ್ಲ ಮನೆ ಕುಟುಂಬದವರು ಒಂದು 40-50 ಮಂದಿ ನಮ್ಮ ಮಕ್ಕಳು ಎಲ್ಲರಿದ್ದರು. ಸಂಗೀತ ಕಾರ್ಯಕ್ರಮದಲ್ಲಿ ನಮಗೊಂದು ಪಾತ್ರ ಕೊಟ್ಟರು. ಪಾಪ ನೀವು ಇದು ಪಾತ್ರ ಮಾಡಿರಿ, ಎಲ್ಲರೂ ಒಂದೊಂದು ಪಾತ್ರ ತೊಗೊಂಡಿರು. ಅದೊಂದು ನಮ್ಮ ಪಾತ್ರದಾಗ ಒಂದು ಟಾಯ್ಸ್ ಹಿಡ್ಕೊಂಡು ನಕಲಿ ಇದು ಮಾಡ್ಕೊ ಬಂದು ಏನೋ ಸುಮ್ಮನೆ ಟಾಯ್ಸ್ ಹಿಡ್ಕೊಂಡು ನನಗೊಂದು ಪಾತ್ರ ಕೊಡೋದ್ರಿಂದ ಅದು ಪಾತ್ರದ ಒಂದು ಕಥೆ ಇದೆ. ಇದು ರಾಜಕೀಯ ಏನೋ ನಮಗೆ ವಿರೋಧಿಗಳು ಏನೋ ಮಾಡಿದಾರ, ಅದು ಅಂಥ ಒಂದು ಕುಟುಂಬ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ಈ ಥರ ಆಗಬೇಡದಿತ್ತು. ಏನೋ ಟಾಯ್ಸ್ ಕೊಡ ನಂದೊಂದು ಫಿಲ್ಮ್ದು ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ. ಅದಕ್ಕೆ ಬಿಟ್ಟು ನಂದೊಂದು ಕೆಟ್ಟ ಹೆಸರಿಲ್ಲ. ನಾನು ಒಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಜವಾಬ್ದಾರಿ ಸ್ಥಾನದಾಗಿದ್ದು ಅದ್ರಾಗ ಒಂದು ಕಾನೂನು ನನಗೆ ಗುರ್ತದ. ಏನೋ ನಮ್ಮ ಮಕ್ಕಳು ಕೊಟ್ಟಿದ್ದಕ್ಕೆ ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ. ಅದ್ರ ಬಿಟ್ಟು ಏನೂ ಇಲ್ಲ. ಅದು ಒರಿಜಿನಲ್ ಟಾಯ್ಸ್, ಅದನ್ನ ಒಂದು ಸಂಗೀತ ಪಾತ್ರ. ಅದು ಒಂದು ಹೆಂಗೆ ಫಿಲ್ಮ್ ಇರುತ್ತಲ್ಲ, ಫಿಲ್ಮ್ದು ಒಂದು ಪಾತ್ರ ಅಷ್ಟೇ. ಈಗ ಅದು ಟಾಯ್ಸೇ ಇರ್ಬೋದ್ರಿ. ಓಕೆ, ಗನ್ ಹಿಡ್ಕೊಂಡು ತಲವಾರ್ ಹಿಡ್ಕೊಂಡು ಅವು ಟಾಯ್ಸ್ಗಳು ಇರ್ಬೋದು. ಹೌದು, ತಾವು ಜನಪ್ರತಿನಿಧಿಗಳು, ಜನರಿಗೆ ಮಾದರಿ ಆಗ್ಬೇಕಾದಂಥವ್ರು, ತಮ್ಮ ಇದು ಜನರಿಗೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಅನ್ಸೋದಿಲ್ವ ನಿಮಗೆ? ನೋಡಿ ಜನಸಾಮಾನ್ಯರು ಮಾಡ್ತಾರೆ. ಇಲ್ಲ, ನೀವು ಹೇಳಿದ್ದು ನಿಜ, ಆದರೆ ಅದು ಸತ್ಯಕ್ಕೆ ದೂರ ಅಲ್ಲ. ಈಗ ಒಂದು ಏನೋ ಮನ್ಯಾಗ ಒಂದು ಕುಟುಂಬದ ಎಂಟರ್ಟೈನ್ಮೆಂಟ್ ಸಲಾಗ ಏನೋ ಮಾಡಿರ್ತೇವೆ, ಅದಕ್ಕೊಂದು ಮನೆ ಕುಟುಂಬದ ಕಾರ್ಯಕ್ರಮಕ್ಕೆ ಒಯ್ದು ಅದಕ್ಕೆ ಹಚ್ಚೋದು ತಪ್ಪು. ಅದು ನನಗೂ ಅದು ಬೇಜಾರಿದೆ. ಯಾಕಂದರೆ ಈ ಥರ ಮೀಡಿಯಾದಾಗ ಬಂದಿದೆ, ಅದು ಏನದು ಖರೆ ಸುಳ್ಳು ಅದು ಮತ್ತೆ ಬೇರೆ. ಅದು ಒಂದು ನಿಮಗೂ ಕಾಣ್ತದೆ ಅದರಲ್ಲಿ ಫ್ಯಾಮ್ಲಿ ಅದು ಹಿಸ್ಟ್ರಿ ಏನೋ. ನಾವು ಯಾರಿಗೂ ಬೆದರಿಸಿಲ್ಲ, ಯಾರು ಫೈರಿಂಗ್ ಮಾಡಿಲ್ಲ, ನಾನು ಯಾರಿಗೆ ನಾವು ರೋಡಿಗೆ ಶೀಡ್ದಾಗಿಲ್ಲ. ನಾನು ಒಂದು ಒಳ್ಳೆ ಮಾಜಿ ಜಿಲ್ಲಾ ಪಂಚಾಯತ್ ಪ್ರತಿನಿಧಿ ಇದ್ದೀನಿ, ನನಗೆ ಅಷ್ಟು ಅರ್ಥ ಆಗ್ತದೆ. ಟಾಯ್ಸ್ ಇದೆ, ಅದು ಏನು ಫೈರಿಂಗ್ ಮಾಡಿಲ್ಲ. ನಾನು ಕಾನೂನ್ದಾಗ ಏನದು ಫೈರಿಂಗ್ ಮಾಡಿದ್ರೆ ನಮ್ಮ ಮೇಲೆ ತಪ್ಪಾಗ್ತಿತ್ತು. ಟಾಯ್ಸ್ ಇದೆ, ಜಸ್ಟ್ ಒಂದು ಕಾರ್ಯಕ್ರಮ ಸಲಾಗಿ ಮಾಡಿದ್ದೀನಿ ಅಷ್ಟೇ. ಅದ್ರ ಬಿಟ್ಟು ಏನೂ ಇಲ್ಲ. ಅದು ಪೊಲೀಸ್ ಏನಾದರೂ ತಮ್ಮ ನೋಟಿಸ್ ಕೊಟ್ಟಿದ್ದಾರೆ? ನೋಟಿಸ್ ಇಲ್ಲ, ಅವರು ಪೊಲೀಸರು ಫೋನ್ ಮಾಡಿದ್ರು, ನೋಟಿಸ್ ಕೊಟ್ಟಿದ್ರು. ನನಗೆ ಕೊಟ್ಟ ಮೇಲೆ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಎಲ್ಲ ಕಾನೂನು ರೀತಿಯಾಗಿ ಏನು ಹೇಳೋದು ಅವ್ರಿಗೆ ಹೇಳಿ, ಅವರು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೇನಿಲ್ಲ. ಲೈಸೆನ್ಸ್ ಗನ್ನು ಇದೆ, ಈಗೆಲ್ಲ ಭಾಳ ದಿವಸದಿಂದ ಒಂದು ಲೈಸೆನ್ಸ್ ಗನ್ ಇದೆ. ಅದಕ್ಕೆ ಅದು ಮಕ್ಕಳಲ್ಲಿ ಲೈಸೆನ್ಸ್ ಗನ್ ಹೆಂಗೆ ಕೊಡ್ತೇವೆ ನಾವು, ನಮಗೆ ಅಷ್ಟು ಇದು ಆಗುತ್ತಾ ಅರ್ಥ ಆಗುತ್ತೆ. ಲೈಸೆನ್ಸ್ ಜಸ್ಟ್ ವಿಡಿಯೋ ವೈರಲ್ ಆದಮೇಲೆ ಆಗಿ ಒಂದು ತಿಂಗಳೈತಿದು. ಈಗೇನೋ ಹೊರಗೆ ಹಾಕಿದಾರೆ, ಏನು ಗೊತ್ತಿಲ್ಲ ನನಗೆ ಏನಾಗಿದೆ. ಈ ಫಂಕ್ಷನ್ ಆಗಿ ಒಂದು ಮನೆ ಕಾರ್ಯಕ್ರಮ ಅದೇ ನಮ್ಮವ್ರು ಯಾರೋ ಫೋಟೋಗ್ರಾಫರ್ ಏನೋ ತಪ್ಪಿ ಪಾಪ ಅವನು ಫೋಟೋಗ್ರಾಫರ್ಗೆ ಮಾತಾಡಿದೆ ನಾನು. ಯಾಕೆ ವೈರಲ್ ಮಾಡಿದಪ್ಪ, ನನ್ನ ಮನೆದು ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲಿ ನನ್ನ ಹೆಣ್ಮಕ್ಳು ಇದ್ದರು, ನನ್ನ ಮಿಸ್ಸಸ್, ನಮ್ಮ ಮಕ್ಕಳು ಎಲ್ಲ. ನಾವು ವೈರಲ್ ಮಾಡಬೇಡದಿಲ್ಲ ಸರ್, ನನಗೆ ಗುರುತಿಲ್ಲ, ಅಷ್ಟು ನಾ ತಿಳಿದವ ಅಲ್ಲ. ಅವನು ಕೂಡ ನಾವು ವಿಡಿಯೋಗ್ರಾಫರ್ ಕ್ಷಮೆ ಕೇಳಿದ ನನಗೆ. ಸಾಮಾಜಿಕ ಜಾಲತಾಣದಲ್ಲಿ ಏನೋ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಆ ವಿಡಿಯೋಗೆ ಸಂಬಂಧಿಸಿದಂತೆ ಈಗಾಗಲೇ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದ್ದೀನಿ. ವಿಡಿಯೋ ಯಾವತ್ತು ಮಾಡಿದ್ದು ಮತ್ತು ಯಾವ ಕಾರಣಕ್ಕೆ ಮಾಡಿದ್ದು, ಅದರಲ್ಲಿ ಇರುವ ವ್ಯಕ್ತಿಗಳು ಏನು ಬಳಸಿದ್ದಾರೆ, ಏನು ಈ ಫೈರ್ ಆರ್ಮ್ಸ್, ಅದು ಎಲ್ಲಿಂದ ತಂದಿದ್ದು ಮತ್ತು ಅದು ಲೈಸೆನ್ಸ್ಡಾ ಅಥವಾ ಅನ್ಲೈಸೆನ್ಸ್ಡಾ, ಅಥವಾ ಅದನ್ನು ಏನು ಟಾಯ್ ಪಿಸ್ಟಲ್ಸ್ ಅಥವಾ ಅಂಥ ವೆಪನ್ಸ್ ಇದೆ, ಅದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ನಿರ್ದೇಶನ ನೀಡಿದ್ದೀನಿ. ಅದರಲ್ಲಿ ಈಗಾಗಲೇ ನಮ್ಮ ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಹೇಳಲಿಕ್ಕಾಗಲ್ಲ. ಈಗಾಗಲೇ ಅವರನ್ನು ಸಂಬಂಧಪಟ್ಟವರಿಗೆ ನಮ್ಮ ಅಧಿಕಾರಿಗಳು ಸಮ್ಮಾನ ಮಾಡಿದ್ದಾರೆ ಮತ್ತು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಆದ ನಂತರ ಏನು ವಾಸ್ತವಾಂಶ ಇದೆ, ಯಾವ ಹಿನ್ನೆಲೆಯಲ್ಲಿ ಅವರು ಆ ರೀಲ್ಸ್ಗಳನ್ನು ಮಾಡಿದ್ದಾರೆ ಮತ್ತು ಅವರು ಬಳಸಿರುವ ಏನು ವೆಪನ್ಸ್ಗಳಿದೆ, ಅದು ರಿಯಲ್ ವೆಪನ್ಸಾ ಅಥವಾ ಬೇರೆ ವೆಪನ್ಸ್ ಇದೆಯಾ, ರಿಯಲ್ ವೆಪನ್ಸ್ ಇದ್ದರೆ ವೆದರ್ ಲೈಸೆನ್ಸ್ ಇದೆಯಾ ಅಥವಾ ಲೈಸೆನ್ಸ್ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ವಿ. ಒಂದು ವೇಳೆ ಲೈಸೆನ್ಸ್ ವೆಪನ್ನನ್ನು ಕೂಡ ಅವರು ಇದ್ದರೂ ಕೂಡ ಈ ರೀತಿ ಬ್ರ್ಯಾಂಡಿಶಿಂಗ್ ಮಾಡೋದು ಅಪರಾಧ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಕೂಡ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮವರಿಗೆ ಸೂಚನೆಯನ್ನು ನೀಡಿದ್ದೀನಿ. ಅದನ್ನು ಈಗ ಪರಿಶೀಲಿಸ್ತೀವಿ, ಏನು ವೆಪನ್ಸ್ ಇದೆ ಮತ್ತು ಯಾವ ಹಿನ್ನೆಲೆಯಲ್ಲಿ ರೀಲ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಎಲ್ಲ ವಿವರಿಸಿ ಏನು ಡಿಟೇಲ್ಡ್ ಎಂಕ್ವೈರಿ ಮಾಡಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ.